ನಾನ್ ಲೈಫಲ್ಲಿ ಇಷ್ಟಪಟ್ರು ಒಂದೇ ಹುಡುಗಿನ, ಮದ್ವೆ ಆದ್ರೂ ಅದೇ ಹುಡುಗಿನಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅದೇ ಟೈಮಿಗೆ ಇನ್‌ಸ್ಟಾಗ್ರಾಮಲ್ಲಿ ಒಬ್ಳು ಹುಡುಗಿ ಪರಿಚಯ ಆದ್ಲು. ಸಖತ್ ಕ್ಲೋಸ್ ಆದ್ಲು. ಆಮೇಲೆ ಮೀಟ್ ಕೂಡ ಆದ್ವು. ಅದ್ರದೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಾನು ಇನ್‌ಸ್ಟಾಗ್ರಾಮನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಸೆಲೆಬ್ರಿಟೀಸ್‌ದೆಲ್ಲ ರೀಲ್ಸ್ ನೋಡ್ತಿದ್ದೆ, ಪೋಸ್ಟ್ ನೋಡ್ತಿದ್ದೆ, ಲೈಕ್ಸ್ ಮಾಡ್ತಿದ್ದೆ, ಕಮೆಂಟ್ ಮಾಡ್ತಿದ್ದೆ, ಎಲ್ಲ ಮಾಡ್ತಾ ಇದ್ದೆ. ಒಂದಿನ ಒಂದು ಹುಡುಗಿ ಅಕೌಂಟಿಂದ ಹಾಯ್ ಅಂತ ಮೆಸೇಜ್ ಬಂತು. ಹಾ, ಹುಡುಗಿ ಅಕೌಂಟಿಂದ ಹಾಯ್ ಅಂತ ಮೆಸೇಜ್ ಬಂದಿದೆ. ಅದು ಒಂದು ಹುಡುಗ ಅಕೌಂಟಿಗೆ. ಸ್ವಲ್ಪ ನನ್ನ ಹುಷಾರಲ್ಲಿ ನಾನಿರ್ಲೇಬೇಕು. ಯಾಕಂದ್ರೆ ಇವಾಗೆಲ್ಲ ಏನ್ ನಡೀತಿದೆ ಅಂದ್ರೆ, ಈ ಮಾಡಕ್ ಕೆಲ್ಸ ಇಲ್ದೇ ಇರೋ ಹುಡುಗರು ಇರ್ತಾರಲ್ಲ, ಹುಡುಗಿ ಹೆಸರ ಫೇಕ್ ಅಕೌಂಟ್ ಮಾಡ್ಕೊಳ್ಳೋದು. ಒಂದಿಷ್ಟು ಜನ ಹುಡುಗರಿಗೆ ಹಾಯ್, ಹೆಲೋ, ಹಾಯ್ ಡಿಯರ್ ಅಂತ ಮೆಸೇಜ್ ಹಾಕೋದು. ಆ ಬಕ್ರ ನನ್ ಮಕ್ಳು ಬಕ್ರ ಆಗ್ತಾರೆ. ಆಮೇಲೆ ಏನೇನೋ ಮಿಸ್‌ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಅದ್ರ ಕಷ್ಟ ಅಂತೂ ನೋಡ್ಲೇಬಾರ್ದು ಆ ಹುಡುಗರ್ದು. ನನ್ನ ಫ್ರೆಂಡ್ಸೇ ಇದಾರಂತ ನನ್ನ ಮಕ್ಳು. ಒಂದಿಷ್ಟು ಜನ ಹುಡುಗರಿಗೆ ಏನೇನೋ ಮೆಸೇಜ್ ಮಾಡ್ಕೊಳ್ಳೋದು ರಾತ್ರಿ. ಒಂದಿಷ್ಟು ಜನ ಹುಡುಗರು ಲಿಸ್ಟ್ ಮಾಡ್ಕೊಳ್ಳೋದು. ನನ್ನ ಮಕ್ಳಿಗೆಲ್ಲ ಮೆಸೇಜ್ ಮಾಡೋದು. ಪಾಪ ಅವ್ರ ಪಾಡ್ ಆಮೇಲೆ ಅದ್ಯಾವ್ದಂತ ಯಾಕೆ ಹೇಳೋಣ ಬಿಡಿ ಅದು. ನನ್ನ ಲೈಫಲ್ಲಿ ಇದನ್ನೆಲ್ಲ ನೋಡಿ ನೋಡಿ ನಾನು ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಬಕ್ರ ಆಗಲ್ಲ ಅಷ್ಟು ಈಸಿಯಾಗಿ ಅಂತ ಒಂದ್ಸಲ ಬೇಡ ಇದ್ರ ಸವಾಸ ಅಂತ ಯೋಚನೆ ಮಾಡಿದೆ. ಯಾಕೋ ಮನ್ಸು ಕೇಳಿಲ್ಲ. ಪ್ರೊಫೈಲ್ ಓಪನ್ ಮಾಡೋಣ. ನಿಜವಾಗ್ಲೂ ಹುಡುಗ ಇರ್ಬೋದೋ ಹುಡುಗಿ ಇರ್ಬೋದೋ ಗೊತ್ತಾಗುತ್ತಂತ ಪ್ರೊಫೈಲ್ ಓಪನ್ ಮಾಡ್ತೀನಿ. ಪಬ್ಲಿಕ್ ಅಕೌಂಟು. ಪಬ್ಲಿಕ್ ಅಕೌಂಟು. ಪೋಸ್ಟ್ಸ್ ಎಲ್ಲ ನೋಡ್ಬೋದು, ಅಪ್ಲೋಡ್ ಮಾಡಿರೋ ಪೋಸ್ಟ್ ಎಲ್ಲ. ನೋಡ್ತೀನಿ ಹುಡುಗಿ ಅಂತ ಪಕ್ಕಾ ಅಂತ ಕನ್ಫರ್ಮ್ ಆಯ್ತು. ಪೋಸ್ಟ್ ಎಲ್ಲ ನೋಡ್ತೀನಿ. ಏನ್ ಸಖತ್ತಾಗಿದ್ದಾಳ್ ಗುರು ಹುಡುಗಿ. ಅಬ್ಬಬ್ಬಬ್ಬಬ್ಬಬ್ಬಾ! ಒಳ್ಳೆ ಬಟರ್ ಇದ್ದಂಗಿದ್ದಾಳೆ. ಫುಲ್ ಅಲ್ಲೇ ಬಿದ್ದೋಗ್ಬಿಟ್ಟೆ. ನಂಗೆ ಸ್ವಲ್ಪ ಅಟ್ರಾಕ್ಷನ್ ಆಯ್ತು ಅವಳ ಮೇಲೆ. ಮೆಸೇಜ್ ಮಾಡೋಣ ಅನ್ಸ್ತಿದೆ. ನೋಡಿದ್ರೆ ಮನ್ಸು ಬೇಡ, ನೋಡು ಸುಮ್ಮನೆ ತಪ್ಪು ಮಾಡ್ತಿದ್ಯಾ, ಸುಮ್ಮನೆ ಮೈ ಮೇಲೆ ಎಳ್ಕೊಂತಿದ್ಯಾ ಅಂತಿದೆ. ಮತ್ತೊಂದು ಕಡೆಯಿಂದ ಮನ್ಸು ಹೇಳ್ತಿದೆ, ಏನಾಗಲ್ಲ ಮಾಡೋ, ಆಗಿದ್ದಾಗ್ಲಿ ಮಾಡೋ ನೀನು ಅಂತ. ಮತ್ತೆ ಮನ್ಸು ಹೇಳ್ತಿದೆ, ಬೇಡ ಬೇಡ, ನಿನ್ನತನ ನೀನು ಉಳಿಸ್ಕೋ, ಸುಮ್ಮನೆ ಹಳ್ಳಕ್ಕೆ ಬೀಳ್ತಾ ಇದೀಯ ನೋಡು, ಸುಮ್ಮನೆ ಬೇಡ. ನೀನು ಹುಡುಗ ಕಣ, ಯಾರು ಮಾಡದೇ ಇರೋದೇನು ಮಾಡ್ತಾ ಇಲ್ಲ, ಮಾಡೋ ನೀನು, ರಿಪ್ಲೈ ಮಾಡೋ ಅಂತ. ಆಗಿದ್ದಾಗ್ಲಿ ಅತ್ಲಗೆ ಸಖತ್ತಾಗಿದ್ದಾಳು ಹುಡುಗಿ ಹಂಗಿದು ಅಂತ ನಾನು ಬೇರೆ ಸಿಂಗಲ್ ಆಗಿದ್ದೆ. ನೋಡೋಣ, ಟ್ರೈ ಮಾಡೋಣ ಅಂತ ಹಾಕ್ತಾ ರಿಪ್ಲೈ. ಆಮೇಲೆ ರಿಪ್ಲೈ ಹಾಕಿದಕ್ಕೆ ಹಾಗೆ ಮೆಸೇಜ್ ಬಂತು. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ, ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ಅವಳು ಹೇಳಿದ್ಲು, ಇಲ್ಲ ನನಗೆ ಯಾರು ಬಾಯ್ ಫ್ರೆಂಡೇ ಇಲ್ಲ, ನಾನು ಸಿಂಗಲ್ ಅಪ್ಪ ಅಂತ. ನಾನು ಕೂಡ ಹೇಳಿದೆ, ಇಲ್ಲ ನನಗೆ ಗರ್ಲ್ ಫ್ರೆಂಡ್ ಅಲ್ಲ, ಇಲ್ಲ ನಾನು ಕೂಡ ಸಿಂಗಲ್ಲೇ ಅಂತ. ನಾನು ಆ ವಿಚಾರದಲ್ಲಿ ತುಂಬ ಲಾಯಲ್ ಅಂತ. ಹೌದಾ, ವಾವ್, ವೆರಿ ನೈಸ್, ಗ್ರೇಟ್. ಹಂಗೆ ತುಂಬಾ ಕ್ಲೋಸ್ ಆದು. ಹಾಯಿಂದ ಶುರುವಾಗಿದ್ದ ಮೆಸೇಜು ಮೀಟ್ ಮಾಡೋಣ ಅನ್ನೋ ಲೆವೆಲಿಗೆ ಬಂತು. ಓಕೆ, ಮೀಟ್ ಮಾಡೋಣ ನಾಳೆ. ಎಲ್ಲಿ ಮಾಡೋಣ ಅಂದರೆ, ಒಂದು ಸ್ಪಾಟ್ ಲೊಕೇಶನ್ನು ಫಿಕ್ಸ್ ಮಾಡಿಕೊಂಡು ಒಂದು ಹೋಟೆಲ್ಲು. ಓಕೆ, 11 ಗಂಟೆಗೆ ಮೀಟ್ ಮಾಡೋಣ ಅಂತ ಮಾತಾಡಿಕೊಂಡು. ಅಬ್ಬಬ್ಬಾ! ಏನಪ್ಪ ಇದು, ಮೀಟ್ ಮಾಡೋಣ ಅಂತ ಹೇಳಿದಾಳೆ ಅಂತ ನನಗೆ ಫುಲ್ಲು ಖುಷಿ. ನನಗಂತೂ ನಿದ್ದೆನೇ ಬರ್ತಾ ಇಲ್ಲ. ಯಾವಾಗಪ್ಪ ಬೆಳಗ್ಗೆ ಆಗುತ್ತೆ, ಯಾವಾಗಪ್ಪ ನೋಡ್ತೀನಿ ಅಂತ. ಫುಲ್ಲು ಖುಷಿ. ಕ್ಯೂರಿಯಾಸಿಟಿ ಹೆಂಗಿರ್ಬೇಡ ಜೋಶು. ಫಸ್ಟ್ ಟೈಮ್ ಒಂದು ಹುಡುಗಿನ ಮೀಟ್ ಮಾಡ್ತಾ ಇರೋದು. ಹೆಂಗಿರ್ಬೇಡ. ಹೆಂಗೋ ನಿದ್ದೆ ಬಂತು, ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ಎಲ್ಲ ಚೆನ್ನಾಗಿರೋ ಸಖತ್ತಾಗಿರೋ ಔಟ್ಫಿಟ್ ಹಾಕೊಂಡು ಸಖತ್ತಾಗಿ ರೆಡಿ ಆದೆ. ರೆಡಿಯಾಗಿ ಅರ್ಧ ಗಂಟೆ ಮುಂಚೆನೇ ಬಂದ್ಬಿಟ್ಟೆ. 11 ಗಂಟೆಗೆ ಬರಕ್ಕೆ ಹೇಳಿದ್ದು, ನಾನು 10:30ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ. 11 ಗಂಟೆ ಶಾರ್ಪ್ ಟೈಮಿಗೆ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟಪ್ಪ. ಅಬ್ಬಬ್ಬಬ್ಬಬ್ಬ! ಏನಪ್ಪ ಟೈಮ್ ಸೆನ್ಸು. ಇದು ಟೈಮ್ ಸೆನ್ಸ್ ಅಂದ್ರೆ, ಹುಡುಗಿಯರು ಇದನ್ನ ಫಾಲೋ ಮಾಡಬೇಕು. ಅಬ್ಬಾ, ಇಂಥವ್ರು ಇದಾರ ಅಂತ ನಾನು ಅಲ್ಲೇ ಅರ್ಧಕ್ಕರ್ಧ ಬಿದ್ದೋಗ್ಬಿಟ್ಟೆ. ಬಂದ್ಲು, ನೋಡ್ತೀನಿ ಏನ್ ಸಖತ್ತಾಗಿದ್ದಾಳೆ. ನನಗಂತೂ ಬಟ್ಟೆ ಎಲ್ಲ ಫುಲ್ಲು ತ್ಯಾವ ಆಗ್ತಿದೆ. ಅವ್ಳ್ ನೋಡಿ ಫುಲ್ಲು ಶಕೆ ಆಗೋಯ್ತು ನಂಗಂತೂ. ಮೈಯಲ್ಲಿ ಬೆವರು ಇಳಿತಿದೆ. ಒಟ್ಟು ಸಖತ್ತಾಗಿದ್ದಾಳೆ. ವಾವ್! ಹಾಯ್ ಅಂದ್ಲು. ಹಾಯ್. ನೀವು ಫೋಟೋದಲ್ಲಿ ನೋಡಕ್ಕೆ ಸಖತ್ತಾಗಿದ್ದೀರಾ. ಅದ್ರಕ್ಕಿನ್ನ ಡೈರೆಕ್ಟಾಗಿ ನೋಡಕ್ಕೆ ಇನ್ನೂ ಸಖತ್ತಾಗಿದ್ದೀರ ಅಂತ. ಹೌದಾ, ಥ್ಯಾಂಕ್ ಯು. ನೀವು ಕೂಡ ಅಷ್ಟೇ, ಫೋಟೋದಲ್ಲಿ ನೋಡಕ್ಕಿನ್ನ ಡೈರೆಕ್ಟಾಗಿ ಇನ್ನೂ ಸಖತ್ತಾಗಿದ್ದೀರ ಅಂತ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ನೇಟಿವ್ ಯಾವುದು ಅಂತ ಕೇಳಿದ್ಲು. ನಾನು ಅದಕ್ಕೆ, ನಂದು ಶಿವಮೊಗ್ಗ, ಮಲೆನಾಡು. ನೀವು ಶಿವಮೊಗ್ಗ, ಮಲೆನಾಡವ್ರಾ? ಹೌದು. ನೀವು ಮಲೆನಾಡ್ಗಿಂತ ನೋಡಕ್ ಮಸ್ತಾಗಿದ್ದೀರಾ. ಬಾ ನನಗಂತೂ ಹಾರ್ಟಲ್ಲೆಲ್ಲ ಕಚ್ಚಲ್ ಕೊಟ್ಟಂಗೆ ಆಗ್ತಾ ಇತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ಒಂದು ಸಖತ್ತಾಗಿರೋ ಹುಡುಗಿ, ಬೇಡ, ಒಂದು ಹುಡುಗಿ ಇಷ್ಟು ಸಖತ್ತಾಗಿ ಕಾಂಪ್ಲಿಮೆಂಟ್ ಕೊಡ್ತಿರೋದು ನನಗೆ ಫಸ್ಟ್ ಟೈಮು. ನನಗೆ ಹೆಂಗೆ ಆಬೇಡ. ಹ್ಮ್. ಏನು ವರ್ಕ್ ಮಾಡ್ಕೊಂಡಿರೋದು ಅಂತ ಕೇಳಿದೆ.
ಅದಕ್ಕೆ ಅವಳು, ನಾನು ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ. ಹಾ! ಫ್ಯಾಷನ್ ಡಿಸೈನರಾ? ಅಪ್ಪಾ! ನಾನಂತೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ತಿನ್ಬೋದು. ನಾನಂತೂ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ಫುಲ್ಲು ಲೈಫಲ್ಲಿ ಜಾಲಿ. ಆಹ್! ಇಂಥ ಹುಡುಗಿ ಸಿಕ್ಕಿದ್ರೆ ಸಿಕ್ಬೇಕಪ್ಪ ಯಾರಿಗಾದ್ರೂ. ಅದ್ರಲ್ಲೂ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಲಾಟ್ರಿನೋ ಲಾಟ್ರಿ ಅಂತ ಅನ್ಕೊಂಡೆ. ಆಮೇಲೆ ಆ, ನಿಮ್ಗೆ ಬ್ರೇಕಪ್ಪು, ಬಾಯ್ ಫ್ರೆಂಡು, ಎಕ್ಸ್ ಏನಾದ್ರೂ ಇದೆಯಾ ಅಂತ ಕೇಳಿದೆ. ಹೇ ಹಾಗಲ್ಲ ಏನಿಲ್ಲಪ್ಪ. ನಾನು ಹೇಳಿದ್ನಲ್ಲ ಸಿಂಗಲ್ಲು. ನಾನು ಆ ವಿಚಾರದಲ್ಲೆಲ್ಲ ತುಂಬಾ ಸ್ಟ್ರಿಕ್ಟು. ನಾನು ಫಸ್ಟ್ ಟೈಮ್ ಒಂದು ಹುಡುಗನ್ ಮೀಟ್ ಮಾಡ್ತಿರೋದು ಗೊತ್ತಾ? ಅದು ನೀವೇ. ಹೌದಾ? ಹಾ! ಎಂತ ಎಂತ ಬಂಗಾರದಂತ ಹುಡುಗಿ ದೇವ್ರೇ! ಇಂಥ ಹುಡುಗಿ ಸಿಕ್ಕಿದ್ ನನ್ನ ಪುಣ್ಯ, ನನ್ನ ಅದೃಷ್ಟ. ಏನ್ ಜಾಕ್ಪಾಟ್ ಅನ್ಕೋಬಿಟ್ಟೆ. ಹಂಗ್ ಅನ್ಕೊಂತಿರ್ಬೇಕಾದ್ರೇನೆ ಒಂದು ಫೋನ್ ಬಂತು. ಫೋನ್ ತಗೊಂಡು ರಿಸೀವ್ ಮಾಡಿದ್ಲು. ಹಲೋ, ಹೇಳ್ ಮಚ್ಚಾ. ಮಚ್ಚಾ, ನಾನಿವತ್ತು ಬ್ಯುಸಿ ಇದೀನಿ. ನಾನು ನನ್ನ ಫ್ರೆಂಡು ರಮ್ಯಾ ಮನೆಗೆ ಬಂದಿದ್ದೀನಿ. ನಾಳೆ ಸೆಕೆಂಡ್ ಶೋ ಹೋಗೋಣ. ಓಕೆ ಮಚ್ಚಾ, ನೈಟ್ ಕಾಲ್ ಮಾಡ್ತೀನಿ ನಾನು. ಓಕೆನಾ? ಓಕೆ ಮಚ್ಚಾ, ಬಾಯ್. ಹಾ! ಮಚ್ಚಾನಾ? ಯಪ್ಪ! ನನ್ ಜೊತೆ ಇದ್ದಾಳೆ. ನೋಡಿದ್ರೆ ನನ್ನ ಫ್ರೆಂಡ್ ರಮ್ಯಾ ಮನೇಲಿದ್ದೀನಿ. ಯಾವ್ದಪ್ಪ ಇದು? ಅಬ್ಬಬ್ಬಬ್ಬಾ! ಈ ರೇಂಜಿಗ್ ಸುಳ್ಳಾ? ಅದು ಬೇರೆ ನಾಳೆ ಸೆಕೆಂಡ್ ಶೋ ಅಂತೆ. ನೋಡಿದ್ರೆ ಇಷ್ಟ ತನಕ ಸಿಂಗಲ್ಲು ಅನ್ಕೊಂಡಿದ್ಲಪ್ಪ. ಇವಳು ಸಾಮಾನ್ಯದವಳಲ್ಲ. ಇವಳು ದೊಡ್ಡ ಸುಳ್ಳುಬರ್ಕಿ. ನನಗಿದು ಬ್ಯಾಡ್ದಿತ್ತು ಅಂತ ಅನ್ಕೊಂಡೆ. ನನಗೂ ಮನಸ್ಸು ತಡಿಲಿಲ್ಲ. ಯಾರಂತ ಕೇಳಲೇಬೇಕು ಅಂತ ನಿಮ್ಗೆ ಫೋನ್ ಬಂದಿತ್ತಲ್ಲ, ಯಾರ್ದು ಅಂತ ಕೇಳಿದೆ. ಇವ್ನಾ? ಇವ್ನು ನನ್ನ ಬೆಸ್ಟ್ ಫ್ರೆಂಡು ಮನು ಅಂತ. 5 ವರ್ಷದಿಂದ ಫ್ರೆಂಡು. ಹಾ! ಬೆಸ್ಟ್ ಫ್ರೆಂಡಾ? ಯಾರು ನಂಬಿದ್ರು? ಈ ಹುಡುಗಿಗೆ ಬೆಸ್ಟ್ ಫ್ರೆಂಡ್ ಇದಾರಲ್ಲ, ಅವ್ರನ್ನ ಮಾತ್ರ ನಂಬಾರ್ದು. ಈ ನನ್ನ ಮಕ್ಳಿಗೆ ಬರೀ ಚಮಚ ಆಡ್ಸೋದೇ ಕೆಲಸ. ಏನೇನು ಅಪ್ಪಾ ಅಂತ. ನಿಮ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ವಾ ಅಂತ ಕೇಳಿದ್ಲು. ಹೇ, ನನ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ ಹಂಗಲ್ಲ ಗರ್ಲ್ಸ್ ಸೈಡಿಂದ. ನನಗೆ ಬಾಯ್ಸ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಓ ಹೌದಾ ಅಂತಿದ್ದಂಗೆ ಮತ್ತೊಂದು ಫೋನ್ ಬಂತು. ರಿಸೀವ್ ಮಾಡಿದ್ಲು. ಹೇ ಮಚ್ಚಾ, ಹೌದಾ ಮಚ್ಚಾ, ನಾನು ನಮ್ಮ ಮನೇಲಿದ್ದೀನಿ. ನಮ್ಮ ಪಪ್ಪ ಇದ್ದಾರೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ನೈಟ್ ಕಾಲ್ ಮಾಡ್ತೀನಿ. ನಾಡ್ದು ಪ್ಲಾನ್ ಮಾಡೋಣ, ಓಕೆನಾ? ಓಕೆ ಮಚ್ಚಾ, ಬಾಯ್. ಹಾ! ಮಚಾನಾ? ನಾನ್ ಫಸ್ಟಿಗೆ ಅನ್ಕೊಂಡೆ ಅವನೇ ಮತ್ತೆ ಕಾಲ್ ಮಾಡ್ದೇನಂತ. ಆದ್ರೆ ಅವನಲ್ಲ. ಇವನತ್ರ ಹೇಳ್ತಾಳೆ, ನಾನ್ ಮನೇಲಿದ್ದೀನಿ. ನಮ್ಮಪ್ಪ ನೋಡಿದ್ರೆ ಮನೇಲಿದ್ದಾರೆ. ಜಾಸ್ತಿ ಮಾತಾಡಕ್ಕಾಗಲ್ಲ. ಇರೋದ್ ನೋಡಿದ್ರೆ ನನ್ ಜೊತೆ. ನೋಡಿದ್ರೆ ನಾಳೆ ಒಬ್ಬನಿಗೆ ಮಾತು ಕೊಟ್ಕೊಂಡಿದ್ದಾಳೆ. ನಾಳೆ ಸೆಕೆಂಡ್ ಶೋ ಹೋಗೋಣ ಅಂತ. ಇವನಿಗೆ ನೋಡಿದ್ರೆ ನಾಡು ಪ್ಲಾನಿಂಗ್ ಮಾಡೋಣ ಅಂತ. ಯಾವ್ದಪ್ಪ ಇದು ಗುರು, ದೊಡ್ಡ ಪೀಸ್ ಇದು. ಇದಂತೂ ಸಾಮಾನ್ಯವಾದಲ್ಲ. ಇವಳು ಸಾಮಾನ್ಯವಾದ ಸುಳ್ಳು ಬುರ್ಕಿಯಲ್ಲ. ಇವಳು ಸುಳ್ಳಲ್ಲೇ ಸಾಮ್ರಾಜ್ಯ ಕೊಟ್ಟೋಳಂತ ನನಗ್ ಗೊತ್ತಾಯ್ತು. ನನಗಿದ್ ಬೇಕಿತ್ತಾ? ಇಲ್ಲ. ನಾನು ಇಲ್ಲೇ ಇದ್ರೆ ನನ್ನ ಈ ಹೋಟೆಲಲ್ಲಿ ಯಾರಿಗಾರು ಹರಾಜ್ ಹಾಕ್ಬಿಡ್ತಾಳಂತ ಫಸ್ಟ್ ಜಾಗ ಕಾಲ್ ಮಾಡ್ತೀನಿ. ಸಿಂಗಲ್ ಅಂತೆ ಸಿಂಗಲ್ಲು, ದೊಡ್ಡ ಫ್ರಾಡು, ದೊಡ್ಡ ಚೀಟರ್ ಅಂತ ಫಸ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಆಮೇಲೆ ಸವಾಸನೆ ಸಾಕಪ್ಪ ಅಂತ ಇನ್ಸ್ಟಾಗ್ರಾಮಲ್ಲಿ ಯಾರದೇ ಹುಡುಗಿಯರ್ ಮೆಸೇಜ್ ಬಂದ್ರು ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ತೆಗ್ದು ಕೂಡ ನೋಡಲ್ಲ ನಾನು. ಸವಾಸನೆ ಬೇಡಪ್ಪ. ಆಮೇಲೆ ಅದನ್ನ ನೋಡಿ ನಮ್ಮ ಮನ್ಸು ಏನಿಲ್ಲ, ಎಳಿತಾ ಮ್ಯಾಗ್ನೆಟ್ ಎಳ್ದಂಗೆ. ಬೇಡಪ್ಪ ಬೇಡ ಅಂತ ನೋಡ್ತಾನೆ ಇಲ್ಲ. ನನಗೆ ಈ ಹುಡುಗಿಯರಿಗೆ ಯಾರಿಗಾದ್ರು ಬೆಸ್ಟ್ ಫ್ರೆಂಡ್ಸ್ ಇದಾರಂದ್ರೆ, ನಿನ್ ಸವಾಸ ಸಾಕಮ್ಮ. ನಿನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ಒಳ್ಳೇದು ನನಗೆ. ಯಾಕೋ ಅದೇ ತುಂಬಾ ಒಳ್ಳೇದಂತ ಅವರಿಂದ ದೂರ ಇದ್ಬಿಡ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.